ಬಟ್ಟೆ ಇದೆಯಲ್ಲ ಇದನ್ ಸಂಧ್ಯಾ ದಿನ ಹಾಕು ಅಂತ ಗಲಾಟೆ ಮಾಡೋಳು. ಹಾಕ್ಲಿಲ್ಲ ಅಂದ್ರೆ ಬಿಡ್ತಾನೆ ಇರ್ಲಿಲ್ಲ. ಇದು ಹಳೇದಾದ್ಮೇಲೂ ಯಾವುದೋ ಒಂದು ಹಬ್ಬದಲ್ಲಿ ಹೊಸ ಬಟ್ಟೆ ಬೇಡ ಇದೇ ಬೇಕು ಅಂತ ಹಾಕೊಂಡಿದ್ಲು. ಅವಳ ಹಠ, ಅವಳ ಕೋಪ, ಏನಾದ್ರೂ ಕೊಡಿಸ್ತಾ ಇದ್ರೆ ಅವಳು ನನ್ನ ಮೇಲೆ ಮುನಿಸ್ಕೋತಾ ಇದ್ದಿದ್ ರೀತಿ ಈಗಲೂ ಬದಲಾಗಿಲ್ಲ ಅನ್ಸ್ತಾ ಇದೆ. ಪಾಪು ಕೋಪ ಮಾಡ್ಕೊಂಡಾಗ ಅವನಿನ್ನೂ ಪುಟ್ಟ ಮಗು ಹಾಗೆ ನನ್ನ ಕಣ್ಣಿಗೆ ಕಾಣಿಸ್ತಾನೆ. ಆಗ ಅವನು ಮುದ್ದಾಗಿ ಮಾತಾಡ್ತಾ ಇದ್ದ. ಈಗ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾನೆ. ಅಮ್ಮ ಸ್ವಲ್ಪ ಬರ್ತೀರಾ? ಹಾ ಬಂದೆ, ಒಂದ್ ನಿಮಿಷ ಬಂದೆ. ನೀವು ಹುಡುಕ್ತಾ ಇರಿ. ಒಂದು ನೋಟ್ಬುಕ್ ಅಲ್ಲಿ ಅಡಿಗೆ ರೆಸಿಪಿಗಳೆಲ್ಲ ಬರೆದಿದ್ದೀನಿ. ನಿಮ್ಗೆ ಸಿಕ್ಕಿದ್ರೆ ನಾನು ಕೂಗಿ. ನೀವು ಹೋಗಿ ತುಳಸಿ. ತುಳಸಿಯವರೇ ಸಿಕ್ತು. ಮಳೆಗಾಲ, ಮೊದಲ ಮಳೆ, ಆ ಮಣ್ಣಿನ ವಾಸನೆ ಮನಸ್ಸಿಗೆ ಒಂಥರ ಆಹ್ಲಾದ. ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದರೆ ಮನೆ ಮಂದಿ ಎಲ್ಲ ಸೇರಿ ಜಲಪಾತದ ಅಡಿಯಲ್ಲಿ ನಿಂತು ನಲಿದಾಡಬೇಕು. ಮುಗಿಲೆತ್ತರದ ಬೆಟ್ಟದ ತುದಿಯಲ್ಲಿ ನಿಂತು ಮನೆ ಮಂದಿ ಹೆಸರೆಲ್ಲ ಕೂಗಿ ಹೇಳಬೇಕು. ಆ ಪ್ರತಿಧ್ವನಿಗೆ ಕಿವಿ ಕೊಡಬೇಕು. ನಾನು ಶಾಲೆಗೆ ಹೋಗುವಾಗ ರಾಧಮ್ಮನ ಮನೆ ಹಿತ್ತಲು ದಾಟಿ ಒಳದಾರಿಲಿ ಹೋಗ್ತಾ ಇದ್ದೆ. ತೋಟದ ಮಧ್ಯೆ ಅವ್ರ ಮನೆ ಹಸು ಕರುಗಳು ಮೇಯುತ್ತಿತ್ತು. ಹಸುಗಳ ಮುಗ್ಧತೆ ನನ್ನನ್ನು ಬೆರಗಾಗಿಸ್ತಿತ್ತು. ಕರುಗಳು ಖುಷಿಯಿಂದ ಚಂಗನೆ ಜಿಗಿಯುವುದನ್ನು ನೋಡಿದಾಗ ನಮ್ಮನೇಲೂ ಹಸು ಕಟ್ಟಬೇಕು, ಕರುಗಳ ಜೊತೆ ಆಟ ಆಡಬೇಕು ಅನಿಸೋದು. ಆದರೆ ನಮ್ಮ ಮನೇಲಿ ಅಷ್ಟು ಜಾಗ ಆಗಲಿ ಅನುಕೂಲ ಆಗಲಿ ಇರಲಿಲ್ಲ. ಆ ಕನಸು ಕನಸಾಗಿ ಉಳೀತು. ಇದೇನಾ ನೋಡಿ? ಹಾ ಇದೆ ನಾನು ಹುಡುಕ್ತಾ ಇದ್ದಿದ್ದ ಪುಸ್ತಕ. ಇದರಲ್ಲಿ ಸ್ಪೆಷಲ್ ಪೊಂಗಲ್ ರೆಸಿಪಿನೂ ಇದೆ. ಅಮ್ಮ ಹೇಳಿದ್ದು. ಸದ್ಯ ಸಿಕ್ತಲ್ಲ. ತುಳಸಿಯವರೇ, ಹುಡುಕಿದ್ರೆ ಇಲ್ಲಿ ಇನ್ನೇನೇನು ಬೆಲೆ ಬಾಳೋ ವಸ್ತುಗಳಿದೆಯೋ? ತಮಾಷೆ ಮಾಡಬೇಡಿ. ಬೆಲೆ ಕಟ್ಟಕ್ಕಾಗದೇ ಇರೋ ಈ ರತ್ನ ಸಿಕ್ಕಿದ್ದು ಇಲ್ಲಿಂದಲೇ. ಅದು ಹೇಗೆ? ನೆನಪು ಮಾಡ್ಕೊಳ್ಳಿ. ಕ್ಯಾಮ್ರಾ, ಆಂಟಿಕ್ ಕ್ಯಾಮ್ರಾ.
ಹೊರಡೋಣವಾ? ಹಾಂ ಸರಿ ಹೋಗೋಣ. ಏನು ಪೂರ್ಣಿ, ಒಬ್ಳೊಬ್ಳೆ ನಗ್ತಾ ಇದೆಯಾ? ಇದನ್ನೆಲ್ಲ ನೋಡಿದ್ರೆ ನೀವು ನಗ್ತೀರಾ. ಬನ್ನಿ ಕೂತ್ಕೊಳ್ಳಿ. ಹೌದಾ? ಏನದು? ಇದು ನಿಮ್ಮ ಮಗನ್ ಚಿಕ್ಕೋನಿದ್ದಾಗ ತೆಗ್ದಿದ್ದ ಫೋಟೋಗಳು. ನೋಡಿ ಹೇಗಿದ್ದಾರೆ. ಅಯ್ಯೋ ನಿನ್ನ, ಇದೆಲ್ಲ ಎಲ್ಲಿ ಸಿಕ್ತು ನಿನಗೆ? ಯಾರು ನೋಡಬಾರ್ದಂತ ಸೇಫಾಗಿ ಎತ್ತಿಟ್ಟಿದ್ದೆ, ಇದೆಲ್ಲ ಯಾಕೆ ತಗೊಂಡೆ? ಯಾರು ನೋಡ್ಬಾರ್ದ? ಏಕೆ? ಇದ್ರಲ್ಲಿ ನೀವು ಮಾಡಿರೋ ಚೇಷ್ಟೆ ಎಲ್ಲ ಗೊತ್ತಾಗುತ್ತೆ ಅಂತನಾ? ಅಮ್ಮ ಇಲ್ಲಿ ನೋಡಿ, ಎಲ್ಲೋ ನೋಡ್ಕೊಂಡು ಹೆಂಗ್ ಕೂತಿದ್ದಾರೆ ಮೂತಿ ಉದಿಸ್ಕೊಂಡು, ಇದೇ ತರ. ನೋಡಿ, ಅದೆಲ್ಲ ನೋಡಬೇಡಿ ಅಂತ ಹೇಳ್ತೀನಿ ತಾನೆ. ಈಗ ನೀನು ಅದನ್ನ ಕೊಡ್ತೀಯೋ ಇಲ್ವೋ? ಯಾಕೋ ಕೊಡ್ಬೇಕು? ನನ್ನ ಮಗ ಚಿಕ್ಕವನಿದ್ದಾಗ ಹೇಗಿದ್ದ ಅಂತ ನಾನು ನೋಡ್ಬಾರ್ದಾ? ಪುಣಿ ಕೊಡ್ಬೇಡ ಕೊಡ್ಬೇಡ. ಅಮ್ಮ, ಅದ್ರಲ್ಲಿ ನಾನು ಹೇಗೇಗೋ ಇದ್ದೀನಿ. ಚಿಕ್ಕ ಮಗು ಇದ್ದಾಗ ತೊಗೊಂಡಿದ್ದ ಫೋಟೋಸ್ ಎಲ್ಲ ಇದೆ. ಅಮ್ಮ ಇದ್ರಲ್ಲಿ ನೋಡಿ, ಅವ್ರಿದ್ರಲ್ಲಿ ಬಟ್ಟೆನೇ ಹಾಕಿಲ್ಲ. ಈಗ ನಾನು ಕೊಡ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ಏನ್ ಮಾಡ್ತೀರಾ?